ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಈಗ ಇರಾನ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ದೊಡ್ಡ ಮಟ್ಟದ ಸುದ್ದಿ ಇದು. ಇರಾನ್ಗೆ ಮತ್ತೆ ವಾರ್ನಿಂಗ್ ಕೊಟ್ಟಿದ್ದಾರೆ ಡೊನಾಲ್ಡ್ ಟ್ರಂಪ್. ಹರ್ಮುಜ್ ದಿಗ್ಬಂಧನಕ್ಕೆ ಅಮೆರಿಕ ಮುಂದಾಗಿದೆ. ಈಗ ಮಾತುಕತೆ ನಡೀತಾ ಇತ್ತು ಪಾಕಿಸ್ತಾನದಲ್ಲಿ. ಅಮೆರಿಕದ ನಿಯೋಗ, ಇಸ್ರೇಲ್ನ ನಿಯೋಗ, ಇರಾನ್ನ ನಿಯೋಗ, ಸೌದಿ ನಿಯೋಗ ಎಲ್ಲವೂ ಕೂಡ ಬಂದಿದ್ವು. ಆದರೆ ಮಾತುಕತೆ ಫೇಲ್ ಆಗಿದೆ. ಇವರ ಷರತ್ತುಗಳಿಗೆ ಅವರೊಪ್ಪಿಲ್ಲ, ಅವರ ಷರತ್ತುಗಳಿಗೆ ಇವರೊಪ್ಪಿಲ್ಲ. ಹಾಗಾಗಿನೇ ಈಗ ಡೊನಾಲ್ಡ್ ಟ್ರಂಪ್ ಅವರು ಎಚ್ಚರಿಕೆಯನ್ನ ಕೊಟ್ಟಿದ್ದಾರೆ ಇರಾನ್ಗೆ. ಹರ್ಮುಜ್ ದಿಗ್ಬಂಧನಕ್ಕೆ ಅಮೆರಿಕ ಮುಂದಾಗಿದೆ. ಹರ್ಮುಜ್ನತ್ತ ಅಮೆರಿಕ ಯುದ್ಧ ನೌಕೆಗಳು ದೌಡಾಯಿಸ್ತಾ ಇದ್ದಾವೆ. ಇರಾನ್ನಲ್ಲಿ ಏನನ್ನು ಉಳಿಸೋದಿಲ್ಲ, ಉಳಿದಿರೋ ಅಲ್ಪ ಸ್ವಲ್ಪವನ್ನು ನಾಶ ಮಾಡಾಕ್ತೀವಿ ಅಂತ ಇರಾನ್ಗೆ ಬಿಗ್ ವಾರ್ನಿಂಗ್ ಕೊಟ್ಟಿದ್ದಾರೆ ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್. ಸಂಧಾನ ಮಾತುಕತೆ ಸಂದರ್ಭದಲ್ಲಿ ಇರಾನ್ ಒಪ್ಕೊಳ್ಬಹುದು, ಸಂಧಾನ ಮಾತುಕತೆ ಯಶಸ್ವಿ ಆಗಬಹುದು ಅಂತಾನೆ ಹೇಳಲಾಗ್ತಾ ಇತ್ತು. ಬಟ್ ಅಮೆರಿಕ ಏನೇ ಹೇಳಿದ್ರು ಕೂಡ ಇರಾನ್ ಮಾತ್ರ ತಗ್ಗಿಲ್ಲ ಬಗ್ಗಿಲ್ಲ, ವಿ ಡೋಂಟ್ ಕೇರ್ ಅಂತ ಹೇಳಿದೆ. ಈ ಎಲ್ಲ ಆದ ನಂತರ ಅಮೆರಿಕ ನಿಯೋಗ ವಾಪಸ್ ಹೋಗಿರೋದು, ನಮಗೆ ನಿರಾಸೆ ಆಗಿದೆ ಅಂತ ಹೇಳಿರೋದು. ಅದಾದ ನಂತರ ಡೊನಾಲ್ಡ್ ಟ್ರಂಪ್ ಈ ರೀತಿಯಾಗಿ ಎಚ್ಚರಿಕೆಯ ಸಂದೇಶವನ್ನ ಇರಾನ್ಗೆ ಕೊಟ್ಟಿದ್ದಾರೆ. ಬಹಳ ಪ್ರಮುಖವಾಗಿ ಏನು ಉದ್ದೇಶ ಇತ್ತು? ಹರ್ಮುಜ್ ಜಲಸಂಧಿಯನ್ನ ಎರಡೂ ದೇಶಗಳು ಸೇರಿ ಹ್ಯಾಂಡಲ್ ಮಾಡೋಣ. ಈಗ ಏನ್ ತಡೆ ಹಿಡಿದಿದ್ದಾರೆ ಎಲ್ಲ ದೇಶಗಳ ಹಡಗುಗಳನ್ನ, ಅದಕ್ಕೆ ಮುಕ್ತ ಮಾಡಬೇಕು. ಹರ್ಮುಜ್ ಜಲಸಂಧಿಯನ್ನ ಮುಕ್ತ ಮಾಡಬೇಕು, ಯಾವುದೇ ರೀತಿಯಾದಂತಹ ತೊಂದರೆ ಆಗಬಾರ್ದು ಅನ್ನೋ ನಿಟ್ಟಿನಲ್ಲಿ ಅಮೆರಿಕ ಒಂದು ಷರತ್ತನ್ನ ಹಾಕಿತ್ತು ಇರಾನ್ಗೆ. ಬಟ್ ಇರಾನ್ ಅದಕ್ಕೆ ಒಪ್ಕೊಂಡಿಲ್ಲ. ಹರ್ಮುಜ್ ಜಲಸಂಧಿ ನಮ್ಮ ಕಂಟ್ರೋಲ್ನಲ್ಲೇ ಇರಬೇಕು, ಇರುತ್ತೆ ಅನ್ನೋ ನಿಟ್ಟಿನಲ್ಲಿ ಇರಾನ್ ಕೂಡ ತಿರುಗೇಟನ್ನ ಕೊಟ್ಟಿತ್ತು ಅಮೆರಿಕಾಗೆ. ಬಟ್ ಈಗ ಕೋಪಗೊಂಡಿರುವಂತಹ ಡೊನಾಲ್ಡ್ ಟ್ರಂಪ್ ಇರಾನ್ಗೆ ಎಚ್ಚರಿಕೆಯನ್ನ ಕೊಟ್ಟಿದೆ. ಹರ್ಮುಜ್ ಅನ್ನ ನಾವು ವಶಕ್ಕೆ ಪಡಿತೀವಿ ಅನ್ನೋ ನಿಟ್ಟಿನಲ್ಲಿ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಹರ್ಮುಜ್ ದಿಗ್ಬಂಧನಕ್ಕೆ ಅಮೆರಿಕ ಮುಂದಾಗಿರೋದನ್ನ ನಾವು ಗಮನಿಸ್ತಾ ಇದ್ದೀವಿ. ಜೊತೆಗೆ ಹರ್ಮುಜ್ ಜಲಸಂಧಿಯತ್ತ ಅಮೆರಿಕದ ಯುದ್ಧ ನೌಕೆಗಳು ಈಗಾಗಲೇ ದೌಡಾಯಿಸ್ತಾ ಇದ್ದಾವೆ. ಸೊ ಆ ನಿಟ್ಟಿನಲ್ಲಿ ಏನಾಗಬಹುದು ಹಾಗಾದ್ರೆ? ಈಗ ರಣ ಭಯಂಕರ ಯುದ್ಧ ನಡೆದೇ ಹೋಗಬಿಡುತ್ತಾ? ಇರಾನ್ನ ಸರ್ವನಾಶ ಮಾಡಿಬಿಡ್ತೀವಿ ಅನ್ನೋ ನಿಟ್ಟಿನಲ್ಲಿ ಈ ಹಿಂದೆನೂ ಕೂಡ ಡೊನಾಲ್ಡ್ ಟ್ರಂಪ್ ಅಬ್ಬರಿಸಿ ಬೊಬ್ಬಿರ್ತಿದ್ರು. ಈ ಸಂದರ್ಭದಲ್ಲೂ ಕೂಡ ಇರಾನ್ನಲ್ಲಿ ಏನನ್ನೂ ಉಳಿಸೋದಿಲ್ಲ, ಅಳಿದುಳಿದಿರುವಂತ ಅಲ್ಪ ಸ್ವಲ್ಪವನ್ನು ನಾಶ ಮಾಡಿ ಹಾಕ್ತೀವಿ ಅನ್ನೋ ನಿಟ್ಟಿನಲ್ಲಿ ಈ ಸಂದರ್ಭದಲ್ಲಿ ಡೊನಾಲ್ಡ್ ಟ್ರಂಪ್ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಸಂಧಾನ ವಿಫಲ ಆಗಿದ್ದೆ ಆದ್ರೆ ಸುಮ್ಮನೆ ಬಿಡಲ್ಲ, ಯುದ್ಧ ಮುಂದುವರಿಯುತ್ತೆ ಅನ್ನೋ ನಿಟ್ಟಿನಲ್ಲಿ ಸಂಧಾನ ಮಾತುಕತೆಯ ಸಂದರ್ಭದಲ್ಲಿನೇ ಡೊನಾಲ್ಡ್ ಟ್ರಂಪ್ ಎಚ್ಚರಿಕೆಯನ್ನ ಕೊಟ್ಟಿದ್ರು ಇರಾನ್ಗೆ. ಬಟ್ ಮಾತುಕತೆ ವಿಫಲ ಆಗಿದೆ. ಯಾವುದೇ ರೀತಿಯಾದಂತಹ ಷರತ್ತುಗಳಿಗೆ ಇರಾನ್ ಒಪ್ಪಿಗೆಯನ್ನ ಕೊಟ್ಟಿಲ್ಲ. ಹಾಗಾಗಿನೇ ಸಂಧಾನ ವಿಫಲವಾದ ಬೆನ್ನಲ್ಲೇ ಬಿಗ್ ವಾರ್ನಿಂಗ್ ಕೊಟ್ಟಿದ್ದಾರೆ ಡೊನಾಲ್ಡ್ ಟ್ರಂಪ್ ಅವರು. ಹರ್ಮುಜ್ ಜಲಸಂಧಿಯತ್ತ ಅಮೆರಿಕದ ನೌಕಾಪಡೆ ಬರ್ತಾ ಇದೆ. ಸೊ ಇದರಿಂದ ನಾವು ಇಮ್ಯಾಜಿನ್ ಮಾಡಬಹುದು ಇನ್ನು ದೊಡ್ಡ ಯುದ್ಧ ನಡೆಯೋದಿದೆ ಅಂತ ಹೇಳಿ. ಹರ್ಮುಜ್ನಿಂದ ಪಾಕಿಸ್ತಾನದ ತೈಲ ಹಡಗುಗಳು ವಾಪಸ್ ಬಂದಿದ್ದಾವೆ. ಪಾಕಿಸ್ತಾನ ಹಡಗುಗಳಿಗೆ ನೋ ಎಂಟ್ರಿ ಅಂತ ಇರಾನ್ ಹೇಳಿದೆ. ಅಮೆರಿಕ ಮಿತ್ರ ರಾಷ್ಟ್ರಗಳಿಗೆ ನೋ ಎಂಟ್ರಿ ಅಂತ ಖಮೇನಿ ಅವರು
ಹೇಳಿದ್ದಾರೆ. ಅಮೆರಿಕ ಹಾಗೂ ಅದರ ಮಿತ್ರ ರಾಷ್ಟ್ರಗಳಿಗೆ ನೋ ಎಂಟ್ರಿ ಅಂತ ಹೇಳಿ ಇರಾನ್ ಹೇಳಿಬಿಟ್ಟಿದೆ ಈಗ. ಸೊ ಪಾಕಿಸ್ತಾನದ ತೈಲ ಹಡಗುಗಳು ಕೂಡ ವಾಪಸ್ ಆಗ್ತಾ ಇರೋದು ಅನ್ಬಿಲಿವೇಬಲ್. ಪಾಕಿಸ್ತಾನ ಇರಾನ್ನ ಮಿತ್ರ ರಾಷ್ಟ್ರ ಅಂತ ಹೇಳಿ ಇಡೀ ಜಗತ್ತು ಅನ್ಕೊಂಡಿದೆ. ಬಟ್ ಇರಾನ್ ಅನ್ಕೊಂಡಿಲ್ವಾ? ಹಾಗಾದ್ರೆ ಯಾಕೆ ಅನ್ಕೊಂಡಿಲ್ಲ ಅನ್ನೋದಕ್ಕೂ ಕೂಡ ಒಂದು ಉತ್ತರ ಬರುತ್ತೆ, ಒಂದು ಸ್ಪಷ್ಟನೆ ಸಿಗುತ್ತೆ. ಯಾಕೆ ಅಂತ ಅಂದ್ರೆ ಅಮೆರಿಕ ಹೇಳಿದಂತೆ ಅಥವಾ ಅಮೆರಿಕದ ಒಪ್ಪಿಗೆಯನ್ನ ಪಡೆದು ಪಾಕಿಸ್ತಾನದಲ್ಲಿ ಸಂಧಾನ ಮಾತುಕತೆ ನಡೆಸ್ತಾ ಇತ್ತು ಪಾಕಿಸ್ತಾನ. ಹಾಗಾಗಿನೇ ಪಾಕಿಸ್ತಾನದ ನರಿ ಬುದ್ಧಿ ಇರಾನ್ಗೆ ಬಹಳ ಚೆನ್ನಾಗಿ ಗೊತ್ತಿರುವಂಗೆ ಕಾಣಿಸ್ತಾ ಇದೆ. ಹಾಗಾಗಿನೇ ಪಾಕಿಸ್ತಾನವನ್ನ ದೂರ ಇಡುವ ತೀರ್ಮಾನಕ್ಕೆ ಬಂದಿದೆ. ದೂರ ಇಡುವ ತೀರ್ಮಾನಕ್ಕೆ ಬಂದಂಗೆ ಕಾಣಿಸ್ತಾ ಇದೆ. ಹಾಗಾಗಿನೇ ಈಗ ಪಾಕಿಸ್ತಾನದ ಹಡಗುಗಳನ್ನು ಕೂಡ ವಾಪಸ್ ಕಳಿಸಿದೆ ಇರಾನ್. ಅಮೆರಿಕದ ಮಿತ್ರ ರಾಷ್ಟ್ರಗಳಿಗೆ ನೋ ಎಂಟ್ರಿ ಅಂತ ಖಮೇನಿ ಹೇಳಿಬಿಟ್ಟಿದ್ದಾರೆ. ಮುಸ್ತಫಾ ಖಮೇನಿ ಇರಾನ್ನ ಸರ್ವೋಚ್ಚ ನಾಯಕ, ಈಗ ಅವರು ಅಯಾತೋಲಾ ಖಮೇನಿ ಅವರ ಮಗ ಮುಸ್ತಫಾ ಖಮೇನಿ